ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ವಿಚಾರ. ರಮ್ಯಾ ದೂರಿನ ಅನ್ವಯ 43 ಖಾತೆಗಳ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು ಪ್ರಮೋದ್ ಗೌಡ ಅನ್ನುವಂತ ಅಕೌಂಟ್ ಸೇರಿ ಟೋಟಲ್ ಆಗಿ 43 ಅಕೌಂಟ್ಗಳ ಮೇಲೆ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಪ್ರಮೋದ್ ಗೌಡ ಮತ್ತು ಇತರರ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ರಮ್ಯಾ ದೂರು ಬೆನ್ನಲ್ಲೇ ಚುರುಕುಗೊಂಡಿದೆ ಇದೀಗ ತನಿಖೆ. ಸುಮಾರು 43 ಅಕೌಂಟ್ಸ್ಗಳ ವಿರುದ್ಧವಾಗಿ ಅವರು ದೂರು ಕೊಟ್ಟಿದ್ದಾರೆ. ಅಂದರೆ ಬಹಳಷ್ಟು ಅಶ್ಲೀಲವಾಗಿ ಕಮೆಂಟ್ ಹಾಕಿದ್ದಾರೆ. ಅದರ ಜೊತೆಗೆ ಕೆಲವೊಂದಷ್ಟು ಬೆದರಿಕೆಗಳು ಕೂಡ ಬಂದಿದೆಯಂತೆ ಕಮೆಂಟ್ಸ್ಗಳಲ್ಲಿ ಮತ್ತು ಮೆಸೇಜಸ್ಗಳಲ್ಲಿ. ಬೆದರಿಕೆ ಬಂದಾಗ ಸಹಜವಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಒಂದು 43 ಅಕೌಂಟ್ಗಳ ಮೇಲೆ ದೂರನ್ನು ಕೊಟ್ಟಿದ್ದಾರೆ. ರಮ್ಯಾ ದೂರಿನ ಅನ್ವಯದಲ್ಲಿ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ತನಿಖೆ ಹೆಂಗೆ ನಡೆಸುತ್ತಾರೆ, ಇದಕ್ಕೆ ಏನೇನು ಆ್ಯಕ್ಷನ್ಸ್ ತೆಗೆದುಕೊಳ್ಬೋದು, ಏನೇನು ಆಪ್ಷನ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ರಮ್ಯಾ ಅವರು ಈ ವಿಚಾರವನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು. ಪೊಲೀಸ್ ಇಲಾಖೆ ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಒಂದು ಕಮೆಂಟ್ ಅಥವಾ ಒಂದು ಮೆಸೇಜಸ್ಸಿಂದ ಈ ಹಿಂದಿನ ಪ್ರಕರಣಗಳನ್ನು ನಾವು ನೋಡಿದಾಗ ಮರ್ಡರ್ವರೆಗೂ ಹೋಗಿದೆ. ಇಲ್ಲಿ ರಮ್ಯಾ ಅವರಿಗೆ ಜೀವ ಬೆದರಿಕೆ ಕೂಡ ಬಂದಿದೆ ಅಂತ ಹೇಳ್ಕೊಳ್ತಾ ಇದ್ರು. ಹಾಗಾಗಿ ಎಷ್ಟು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೆಗೆದುಕೊಳ್ತಾ ಇದ್ದಾರೆ. ಈಗ 43 ಖಾತೆಗಳ ವಿರುದ್ಧ ಎಫ್ಐಆರ್ ಆಗಿರೋದ್ರಿಂದ ಏನು ಆಪ್ಷನ್ಸ್ ಇದೆ ಕಾನೂನಿನಲ್ಲಿ, ಅಂದರೆ ಹೇಗೆ ಕ್ರಮ ಕೈಗೊಳ್ಳಬಹುದು? ನೀತಿ ಈಗಾಗಲೇ ಏನು ಫ್ಯಾನ್ ವಾರ್ಸ್ ಶುರುವಾಗಿದೆ ಅಂತ ಪರಿಸ್ಥಿತಿ. ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆಗಿರುವ ದರ್ಶನ್ ಏನಿದ್ರೆ ಆತನ ಫ್ಯಾನ್ಸ್ ಮತ್ತು ರಮ್ಯಾ ನಟಿ ಏನಿದ್ರೆ ಆಕೆಯ ಫ್ಯಾನ್ಸ್ ನಡುವೆ ಒಂದು ವಾರ್ ಶುರುವಾಗಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ರಮ್ಯಾಗೆ ಸಾಕಷ್ಟು ಬೆದರಿಕೆ ಮೆಸೇಜ್ಗಳು, ಫೋನ್ ಕರೆಗಳು ಬರ್ತಿದೆ ಅಂತೇಳಿ ಆರೋಪಗಳು ಕೂಡ ಇರುವಂತದ್ದು. ಇದರ ಬೆನ್ನಲ್ಲೇ ನಿನ್ನೆ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದು ದೂರನ್ನ ಕೊಟ್ಟಿದ್ರು. ದೂರನ್ನ ಆಧರಿಸಿ ಈಗಾಗಲೇ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಪ್ರಮೋದ್ ಗೌಡ ಸೇರಿ ಇತರ 40ಕ್ಕೂ ಹೆಚ್ಚು ಏನು ಸೋಷಿಯಲ್ ಮೀಡಿಯಾ ಖಾತೆಗಳೇನಿದೆ ಅವುಗಳ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಪ್ರಕರಣದ ತನಿಖೆಯನ್ನು ಶುರು ಮಾಡ್ತಾ ಇರುವಂತದ್ದು. ಆರಂಭದಲ್ಲಿ ಏನಂತ ಹೇಳಿದ್ರೆ ಈಗಾಗಲೇ ಏನು ಪ್ರಮೋದ್ ಗೌಡ ಅಂತ ಹೇಳಿ ಆತನ ವಿರುದ್ಧ ಏನು ಕಂಪ್ಲೇಂಟ್ ಕೊಟ್ಟಿದ್ರೆ ಆತನನ್ನ ಬಂಧಿಸುವ ಕೆಲಸ ಆಗ್ಬೋದು. ಅದ್ರ ಜೊತೆಗೆ ಉಳಿದಂತೆ ಸೋಷಿಯಲ್ ಮೀಡಿಯಾ ಯಾರ ಹೆಸರಿದೆ, ಫೇಕ್ ಅಕೌಂಟ್ಗಳ ಇಲ್ಲ ಯಾರ ಹ್ಯಾಂಡ್ಲಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಈ ಎಲ್ಲ ಮಾಹಿತಿಗಳನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ಗಳಿರ್ಬೋದು, ಈ ಸಂಸ್ಥೆಗಳಿಗೆ ಇಲ್ಲಿಂದ ಪತ್ರವನ್ನು ಬರೆಯಲಾಗುತ್ತೆ. ಮತ್ತಿಲ್ಲ ಅದನ್ನ ಯಾರು ಹ್ಯಾಂಡಲ್ ಅನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ಸ್ಗಳಿದ್ರೆ, ಯಾವ್ದು UPI ಅಡ್ರೆಸ್ಗಳಿರುತ್ತೆ ಅವೆಲ್ಲವೂ ಕೂಡ ತೆಗಿತಾರೆ. ಅವೆಲ್ಲವನ್ನು ಕೂಡ ತೆಗೆದ ನಂತರ ಇವರಿಗೆ ನೋಟಿಸ್ ಅನ್ನ ಕೊಡುವಂತದ್ದು ವಿಚಾರಣೆಗೆ ಹಾಜರಾಗ್ಲಿಕ್ಕೆ. ಯಾಕಂತಂದ್ರೆ ಎಲ್ಲವೂ ಬಹುತೇಕ ಬೇಲೇಬಲ್ ಸೆಕ್ಷನ್ ಗಳನ್ನ ಹಾಕಿರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಎಲ್ರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಬಹುದು. ಒಂದು ವೇಳೆ ಅದರಲ್ಲಿ ಏನಾದ್ರೂ ಈಕೆ ಏನೀಗಾಗಲೇ ರಮ್ಯಾ ಅವರು ಬೆದರಿಕೆ ಕರೆಗಳು, ಅಶ್ಲೀಲ ಮೆಸೇಜ್ಗಳು ಏನ್ ಹಾಕಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗಿದ್ರೆ ಪ್ರಕರಣದಲ್ಲಿ ಸಂಬಂಧಪಟ್ಟಾಗ ಅವ್ರನ್ನ ಬಂಧಿಸ್ಲಿಕ್ಕೆ ಅವಕಾಶಗಳಿದ್ರೆ ಪೊಲೀಸರು ಬಂಧಿಸಬಹುದು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ನಡ್ಕೊಳ್ಳೋದ ರೀತಿಯಲ್ಲಿ ಅವ್ರಿಗೆ ಬುದ್ಧಿವಾದವನ್ನು ಹೇಳ್ಬೋದು. ಆದ್ರೆ ಇದಕ್ಕೆ ಈಗಾಗಲೇ ಏನು ಇನ್ನೂ ಒಂದು ಮಟ್ಟದ ಮೇಲ್ಹಂತಕ್ಕೆ ಹೋಗ್ತಾ ಇರುವಂತದ್ದು. ಅಂದ್ರೆ ಬರೀ ಈ ಸೋಷಿಯಲ್ ಮೀಡಿಯಾದಲ್ಲೇ ಟ್ರೋಲ್ ಮಾಡುವಂಥದ್ದು ಇರ್ಬೋದು, ಅವ್ರ ವಿರುದ್ಧ ವಿಡಿಯೋಗಳನ್ನ ಮಾಡಾಕುವಂಥದ್ದು ಇರ್ಬೋದು, ಕಮೆಂಟ್ಸ್ ಗಳಿರ್ಬೋದು, ಅವ್ರಿಗೆ ನಿನ್ಸುವಂತ ಕೆಲಸಗಳು ಏನಾಗ್ತದೆ. ಅದ್ರ ಜೊತೆಗೆ ಬೆದರಿಕೆ ಕರೆಗಳು ಏನ್ ಬಂದಿರ್ತವೆ ಅದರ ನಂಬರ್ಗಳನ್ನ ಇವ್ರು ಕೊಡ್ಬೇಕಾಗುತ್ತೆ ಪೊಲೀಸ್ ಅಧಿಕಾರಿಗಳಿಗೆ. ಆ ನಂಬರ್ಗಳನ್ನ ಆಧಾರವಾಗಿ ಇಟ್ಕೊಂಡು ಏನು ಬೆದರಿಕೆಗಳನ್ನ ಹಾಕಿದ್ರೆ ಅದಕ್ಕೆ ಏನಾದ್ರು ಆಡಿಯೋಗಳಿದೆಯಾ, ಇಲ್ಲ ಏನಾದ್ರು ಟೆಕ್ಸ್ಟ್ ಮೆಸೇಜ್ಗಳೇನಾದ್ರು ಅವ್ರ ಫೋನ್ ನಂಬರ್ಗೆ ಬೆದರಿಕೆಗಳು ಬಂದಿದೆಯಾ ಮೆಸೇಜ್ಗಳು, ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ಮುಂದಿನ ತನಿಖೆಯನ್ನ ಮಾಡ್ತಾರೆ ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅವ್ರನ್ನ ಬಂಧಿಸುವಂತ ಸಾಧ್ಯತೆ ಬಂಧಿಸ್ತಾರೆ. ಇದಷ್ಟೇ ಅಲ್ಲದೆ ಈ ದರ್ಶನ್ ಈ ವಿಚಾರದಲ್ಲಿ ಏನಾದ್ರು ಇನ್ವಾಲ್ವ್ಮೆಂಟ್ ಕಂಡು ಬರ್ತಾ ಇದೆ, ತಮ್ಮ ಫ್ಯಾನ್ಸ್ ಅಸೋಸಿಯೇಷನ್ಸ್ ಗಳನ್ನ ಯಾವುದೇ ನಟರು ಹೊಂದಿರ್ತಾರೆ ಹಂಗೆ ಇವರು ಕೂಡ ಹೊಂದಿರ್ಬೋದು. ಹೀಗಾಗಿ ಅಧಿಕೃತವಾಗಿ ಏನಾದ್ರು ದರ್ಶನ್ ಒಟ್ಟಿಗೆ ಯಾರಾದ್ರೂ ಕಮ್ಯುನಿಕೇಟ್ ಅನ್ನ ಮಾಡಿಕೊಂಡು ಅವ್ರಿಗೂ ಕೂಡ ವಿಚಾರಗಳನ್ನ ತಿಳಿಸಿದಾರ, ಇಲ್ಲ ಅವರ ಕುಮ್ಮಕ್ಕಿನಿಂದ ಏನಾದ್ರು ವಿಚಾರಗಳನ್ನ ಮಾಡಿದಾರ ಅನ್ನೋ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಒಂದು ವೇಳೆ ಆ ರೀತಿಯಾಗಿ ದರ್ಶನ್ ಇನ್ವಾಲ್ವ್ಮೆಂಟ್ ಗಳೇನಾದ್ರು ಇದ್ರಲ್ಲಿ ಕಂಡು ಬಂದಿದೆ ಅಂದ್ರೆ ಅವ್ರಿಗೂ ಕೂಡ ನೋಟಿಸ್ ಕೊಡ್ಬೋದು, ಅವ್ರನ್ನು ವಿಚಾರಣೆಗೆ ಕರೆಯುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.